ಜೈ ಭಾರತ್ ವಂದೇ ಮಾತರಂ. ಮೊನ್ನೆ ಡೊನಾಲ್ಡ್ ಟ್ರಂಪ್ ಒಂದು ಅನೌನ್ಸ್ ಮಾಡಿದ್ರು, ನಾನು ಯುದ್ಧಗಳನ್ನು ನಿಲ್ಲಿಸಿದ್ದೀನಿ ಅಂತ. ಅವರು ಯುದ್ಧ ನಿಲ್ಲಿಸಿದ ಲೀಸ್ಟ್ನಲ್ಲಿ ಥೈಲ್ಯಾಂಡ್ ಹಾಗೂ ಕಾಂಬೋಡಿಯಾ ಹೆಸರು ಕೂಡ ಇತ್ತು. ಅವರು ನಿಜವಾಗ್ಲೂ ಯುದ್ಧ ನಿಲ್ಲಿಸಿದರ ಅಥವಾ ಯುದ್ಧ ನಿಲ್ಲಿಸುವ ಹಾಗೆ ನಾಟಕವಾಡಿದ್ರ? ಒಂದು ಅನುಮಾನ ಮೂಡುವ ಸಂದರ್ಭ ಎದುರಾಗಿದೆ. ಥೈಲ್ಯಾಂಡ್ ಮಾಡಿದ ಒಂದು ನಿರ್ಧಾರ ಭಾರತೀಯರ ಕೆಂಗಣ್ಣಿಗೆ ಗುರಿಯಾಗಿದೆ. ಥೈಲ್ಯಾಂಡ್ ಹಾಗೂ ಕಾಂಬೋಡಿಯಾ ಗಡಿಭಾಗಗಳ ನಡುವೆ ವಿಷ್ಣುದೇವರ ಪ್ರತಿಮೆ ಇದೆ. ಈ ಪ್ರತಿಮೆಯನ್ನು ನೋಡಲೆಂದೇ ತುಂಬ ಪ್ರಮಾಣದ ಪ್ರವಾಸಿಗರು ಭೇಟಿ ಕೂಡ ಮಾಡ್ತಾರೆ. ಈ ಒಂದು ಭಾಗವೇನಿದೆ, ಎರಡು ರಾಷ್ಟ್ರಗಳ ನಡುವೆ ಭಿನ್ನಾಭಿಪ್ರಾಯವಿದೆ. ಕಾಂಬೋಡಿಯಾ ಹೇಳುತ್ತೆ ಆ ಪ್ರದೇಶ ನಮಗೆ ಸೇರಿತ್ತು, ಈ ಕಡೆಯಿಂದ ಥೈಲ್ಯಾಂಡ್ ಹೇಳುತ್ತೆ ಆ ಪ್ರದೇಶ ನಮಗೆ ಸೇರಿದ್ದು ಅಂತ. ಹೀಗಾಗಿ ಇವರಿಬ್ಬರ ನಡುವೆ ಒಂದು ಮುಸುಕಿನ ಗುದ್ದಾಟ ನಡೆಯುತ್ತಲೇ ಬಂದಿದೆ. ಆದರೆ ಈಗ ಥೈಲ್ಯಾಂಡ್ ಸರ್ಕಾರ ಏನು ಮಾಡಿದೆ ಅಂದರೆ, ಈ ವಿಷ್ಣುದೇವರ ಮೂರ್ತಿಯನ್ನೇ ಕೆಡವಿ ಹಾಕಿದ್ದಾರೆ. ಥೈಲ್ಯಾಂಡಿನ ಈ ನಿರ್ಧಾರದಿಂದಾಗಿ ಆ ಕಡೆ ಕಾಂಬೋಡಿಯಾವು ಕೂಡ ಸಿಟ್ಟುಗೊಂಡಿದೆ, ಈ ಕಡೆಯಿಂದ ಭಾರತ ಹಾಗೂ ಭಾರತೀಯರು ಸಿಟ್ಟುಗೊಂಡಿದ್ದಾರೆ. ಈ ವಿಚಾರದ ಬಗ್ಗೆ ಕೆಲವು ಭಾರತೀಯರು ತಮ್ಮ ಆಕ್ರೋಶಗಳನ್ನು ಹೊರಹಾಕಿದ್ದಾರೆ. ಎಲ್ಲ ಕಡೆಯಿಂದಾಗಿ ಥೈಲ್ಯಾಂಡ್ ಮೇಲೆ ತಮ್ಮ ಸಿಟ್ಟನ್ನು ಹೊರಹಾಕುತ್ತಿದ್ದಾರೆ. ಕೆಲವು ಭಾರತೀಯರು ಥೈಲ್ಯಾಂಡ್ ಪ್ರವಾಸವನ್ನೇ ಬಹಿಷ್ಕರಿಸುವಂತೆ ಕರೆ ಕೊಟ್ಟಿದ್ದಾರೆ. ಇನ್ನು ಇದಕ್ಕೆಲ್ಲ ಥೈಲ್ಯಾಂಡ್ ಸರ್ಕಾರವು ಕೂಡ ಸ್ಪಷ್ಟನೆ ಕೊಟ್ಟಿದೆ, ನಾವು ಇಲ್ಲಿ ಯಾವುದೇ ಧರ್ಮವನ್ನು ಟಾರ್ಗೆಟ್ ಮಾಡಿಲ್ಲ, ಈ ಸುರಕ್ಷತೆಯ ದೃಷ್ಟಿಯಿಂದಾಗಿ ಈ ರೀತಿಯ ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ ಅಂತ ಒಂದು ಅನೌನ್ಸ್ ಮಾಡ್ತಾರೆ. ಈ ಪ್ರದೇಶದ ಮೇಲೆ ಥೈಲ್ಯಾಂಡ್ ಹಾಗೂ ಕಾಂಬೋಡಿಯಾ ಎರಡು ರಾಷ್ಟ್ರಗಳು ಒಂದು ಯುದ್ಧಕ್ಕೆ ಸಜ್ಜಾಗುವ ರೀತಿ ಕಾಣ್ತಾ ಇದೆ. ಈ ವಿಷ್ಣುವಿನ ಮಂದಿರದ ಕಡೆ ಹಿಂದೂಗಳು ಕೂಡ ಬರುತ್ತಿದ್ರು, ಹಾಗೆ ಬೌದ್ಧ ಧರ್ಮೀಯರು ಕೂಡ ಬರುತ್ತಿದ್ರು. ಇದನ್ನು 2014ರಲ್ಲಿ ನಿರ್ಮಿಸಲಾಯಿತು. ಇಲ್ಲಿ ಕಾಂಬೋಡಿಯಾ ಥೈಲ್ಯಾಂಡ್ ಜೊತೆ ಯಾವುದೇ ರೀತಿಯ ಘರ್ಷಣೆಗಳನ್ನು ನಡೆಸುವುದು ಬೇಡ, ಮಾತುಕತೆ ನಡೆಸಿ ಏನೆಲ್ಲ ಸಮಸ್ಯೆಗಳಿವೆ ಅದನ್ನು ಪರಿಹರಿಸುವ ಅಂತ ಹೇಳಿತ್ತು. ಇವರ ಮಾತನ್ನು ಥೈಲ್ಯಾಂಡ್ ಒಪ್ಪಲಿಲ್ಲ. ಥೈಲ್ಯಾಂಡಿನ ಈ ನಿರ್ಧಾರದಿಂದಾಗಿ ಒಂದು ದೊಡ್ಡ ಪ್ರಮಾಣದ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ. ಇವರಿಬ್ಬರ ಸಮಸ್ಯೆ ಏನಿದೆ ಅದನ್ನು ಪರಿಹರಿಸಲು ಈ ಎರಡು ರಾಷ್ಟ್ರಗಳು ಹಿಂದೇಟು ಹಾಕಬಹುದು. ಈ ಎರಡು ರಾಷ್ಟ್ರಗಳು ಮುಂಬರುವ ದಿನಗಳಲ್ಲಿ ತಮ್ಮ ಸೇನೆಗಳನ್ನು ಇನ್ನಷ್ಟು ಬಲಗೊಳಿಸಲು ಪ್ರಯತ್ನ ಪಡ್ತಾರೆ. ಒಂದು ವೇಳೆ ಭಾರತೀಯರು ಹಾಗೂ ಈ ಸನಾತನ ಧರ್ಮದವರು ಥೈಲ್ಯಾಂಡನ್ನು ಬಹಿಷ್ಕರಿಸಲು ಶುರು ಮಾಡಿದರೆ ಥೈಲ್ಯಾಂಡ್ಗೆ ದೊಡ್ಡ ಪ್ರಮಾಣದಲ್ಲಿ ಆರ್ಥಿಕ ನಷ್ಟ ಉಂಟಾಗಲಿದೆ. ಅಲ್ಲಿನ ಮುಖ್ಯ ಆದಾಯವೇ ಟೂರಿಸಂ. ಇದಕ್ಕಿಂತ ಮುಂಚೆ ಮಾಲ್ಡೀವ್ಸ್ ಭಾರತ ಜೊತೆ ಕಿರಿಕ್ ಮಾಡಿ ಯಾವ ರೀತಿ ಭಾರತೀಯರು ಮಾಲ್ಡೀವ್ಸ್ಗೆ ತಿರುಗೇಟು ಕೊಟ್ಟಿದ್ದಾರೆಂಬುದು ಎಲ್ಲರಿಗೂ ಗೊತ್ತು. ಇನ್ನು ಅದೇ ರೀತಿ ಥೈಲ್ಯಾಂಡ್ಸ್ ಜೊತೆ ನಡೆದರೆ ಥೈಲ್ಯಾಂಡ್ ಒಂದು ದೊಡ್ಡ ಪ್ರಮಾಣದ ತೊಂದರೆಯನ್ನು ಎದುರಿಸಬೇಕಾಗುತ್ತೆ.